ಹಾಯ್ ರೀ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿರಿ, ಬೆಳಗ್ಗೆ ಎಲ್ಲ ಚಲೋ ಮಾಡೀನಿ. ಎಷ್ಟು ಹೊಲಿಗೆ ಹಾಕೋದವ್ರಿ. ಇವತ್ತು ಹೊಲಿಗೆ ಹಾಕೋ ಬಗ್ಗೆ ಹೇಳ್ಬೇಕ್ರಿ ನಿಮಗೆ. ಯಾರು ಇನ್ನೂ ಟೈಲರಿಂಗ್ ಕಲ್ತಿಲ್ಲ ಅವರು ಈಜಿಯಾಗಿ ದಿನ 100 ರೂಪಾಯಿ ಹೊಲಿವು ಟೈಲರಿಂಗ್ ಕೆಲಸ ಮಾಡಲಿಲ್ಲ. ಇವಾಗ ನಂದು ಜಾಕ್ ಆತ್ರಿ. ನೋಡ್ರಿ, ಇವಾಗ ಜಳಕ ಆಯ್ತು, ಪೂಜೆನ ಆಯ್ತು, ಚಪಾತಿ ಒಂದು ಮಾಡಬೇಕು. ಎಲ್ಲ ಕೆಲಸ ಆಗೈತೆ. ಅನ್ನ ಸಾಂಬಾರು ಮಾತ್ರ ನೀಡೈತಲ್ರಿ. ಅನ್ನ ಸಾಂಬಾರು ಐತಿ, ಚಪಾತಿ ಮಾಡಬೇಕು, ಶೀಕ್ನಿ ಮಾಡೀನಿ. ಶ್ರಾವಣಿನೂ ಬೀರಕ್ಕೆ ನಿಂತವ್ಯಾಡ್ರಿ. ನಂದು ಪೂಜೆನ ಆಯ್ತು. ಸದ್ಯ ಎಷ್ಟಾಕು ನೈಟಿ ಹೊಲಿಗೆ ಹಾಕು ಭಾಳ ಅದಾವ್ರಿ. ಲಂಗ ಹೊಲಿಗೆ ಹಾಕು ಅದಾವು. ಬರ್ರಿ, ಇವತ್ತು ಲಂಗ ನೈಟಿ ಹೊಲಿಗೆ ಹಾಕಬೇಕು. ನಿನ್ನೆ 2 ಜಂಪರ್ ಬಂದೀನಿ. ಒಂದೇ ಹೊಲ್ದಿದ್ನಲ್ಲ, ಮತ್ತೊಂದು 9 ಆಗೈತಿ. ಕುಂತು 10 ತನಕ ಒಂದು ಜಂಪರ್ ಮುಗಿಸಿ ಮುಕ್ಕೊಂಡೀನಿ. ಯಾಕಂದ್ರೆ ಚಂತನ ಕರೆಂಟ ಸರಿ ಅಲ್ರಿ. ಇವತ್ತು ಕರೆಂಟ್ ಅದಾವ್ರಿ. 9-10 ನಿಮಿಷ ಆಗೈತೆ ರೀ. ಚಪಾತಿ ಮಾಡಿ ಊಟ ಮಾಡಿ ಒಗ್ಗರಣೆ ಮಾಡ್ಬೇಕಂದ್ರೆ 11 ಗಂಟೆ ಆಗೈತೆ ರೀ. ಹೇಳೋದ ಲೇಟ್ ಆಯ್ತು, ಮಳೆ ಒಂದು ಬರೋ ಸಲಾಗ ದವದಾನ ಲೇಟ್ ಆಗೈತೆ ನೋಡ್ರಿ. ಬರ್ರಿ, ಮತ್ತು ಚಪಾತಿ ಮಾಡಿ ನಿಮ್ಗೆ ಸಿಗ್ತೀನಿ ನೋಡ್ರಿ. ಚಪಾತಿ ಮಾಡ್ಬೇಕಂದೇನ್ರಿ. ಶ್ರವಣಕುಮಾರ್ದ ಸೊಂಟ ಹಿಡಿಯೋದು ಕಟ್ಟಿಯಾಗಿತ್ತು. ಅದನ್ನು ಕಟ್ಟಿಕೇರಿ ಬಂದು ಚಪಾತಿ ಮಾಡಾಕತ್ತೀನಿ ನೋಡ್ರಿ. ಇವಾಗ ನಾನು ರೊಟ್ಟಿ ಬಂಡ್ಯಾಗ ಚಪಾತಿ ಮಾಡ್ತೀನಿ ರೀ. ಯಾಕಂದ್ರೆ ಅದು ಬಂಡಿ ಚಪಾತಿ ಬಂಡಿ ಹತ್ತೈತ್ರಿ. ಅದಕ್ಕೆ ನಾ ಏನು ಮಾಡಿಬಿಡ್ತೀನಿ, ರೊಟ್ಟಿ ಬಂಡ್ಯಾಗನ ಎಲ್ಲ ಹಿಟ್ಟು ಪಟ್ಟಿ ಹಿಡಿದಂತೆ ರೊಟ್ಟಿ ಬಂಡ್ಯಾಗ ಮಾಡಾಕತ್ತೀನಿ ನೋಡ್ರಿ. ಚಪಾತಿ ಮಾಡಿ ಊಟ ಮಾಡ್ಬೇಕ್ರಿ. ಇವತ್ತು ಇಷ್ಟು 2 ಲಂಗ ಮತ್ತು 5 ನೈಟಿ ಅದಾವ ಹೊಲಿಗೆ ಹಾಕು. ಅವಿಷ್ಟು 2 ಲಂಗ 5 ನೈಟಿ 7 ಆತಾವ್ರಿ. 7 ಹೊಲಿದ್ನಂದ್ರೆ 200 ರೂಪಾಯಿ ಆಗತ್ತೆ ರೀ. ಈಜಿಯಾಗಿ ಹೊಲಿದ್ನಂದ್ರೆ ಕರೆಂಟ್ ಒಂದು ಹೋಗೋದು ಬರೋದು ಮಡಿ ಒಂದು ಮಾಡಾಗೈತೆ ರೀ. ಹೆಂಗೆ ಆಗುತ್ತೆ ನೋಡ್ತೀನಿ ರೀ. ಇವತ್ತಿನ ಡೇ ಹೋಗುತ್ತೆ, ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ. ಖಂಡಿತ ಇವತ್ತಿಂದು ಫುಲ್ ವಿಡಿಯೋ ನೋಡಿರಿ. ಯಾಕಂದ್ರೆ ಯೂಸ್ಫುಲ್ ವಿಡಿಯೋ ಇರ್ತೀರಿ. ಇವತ್ತಿಂದು ಫುಲ್ ವಿಡಿಯೋ ನೋಡಿರಿ. ಯಾಕಂದ್ರೆ ನಾನು ಹೊಲಿಗೆ ಹಾಕೋ ಮಾಹಿತಿ ಹೇಳ್ತೀನಿ ರೀ. ಯಾಕಂದ್ರೆ ಹೊಲಿಗೆ ಹಾಕಿ ನೀವು ಆರಾಮಾಗಿ ತಿಂಗಳಿಗೆ 3000 ರೂಪಾಯಿ ಆರಾಮಾಗಿ ಹೊಲಿಬೋದು ರೀ. ನೀವೇನು ಬ್ಲೌಸ್ ಕಟ್ಟಿಂಗ್ ಬೇಡ, ಟಿಚಿಂಗ್ ಬೇಡ, ಸುಮ್ಮ ಹೊಲಿಗೆ ಹಾಕೋರಿ, ಪಿಕೋ ಹಾಕು, ಮನ್ಯಾಗ ಕುಂತು ಯಾಕೆ ವೇಸ್ಟ್ ಆಗೋದ್ರಿ. ಆ ಥರ ಮಾಡಿರಿ. ಚಪಾತಿ ನೋಡಿರಿ ಯಾವ ಥರ ಉಬ್ಬಾಕತ್ತೈತೆ ಅಂತೇಳಿ ಹೇಳ್ತೀನಿ. ಬರ್ರಿ, ಮುಂದೆ ಚಪಾತಿ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿ ನಾನು ಅದು ವಿಡಿಯೋ ಮಾಡ್ತೀನಿ ರೀ. ಮಾಡ್ಕೊಂಡು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಖಂಡಿತ ಸಪೋರ್ಟ್ ಮಾಡಿರಿ. ನಮ್ಮದು ಶ್ರಾವಣಿದೊಂದು ಸಾಲಿದೊಂದು ಟೆನ್ಷನ್ ಆಗಿಬಿಟ್ಟೈತೆ ರೀ. ನನಗೆ ಕೈ ಸುಟ್ಕೊಂಡು ನೋಡಿರಿ. ಏನು ಮಾಡಬೇಕು, ಪದರು ಉಸ್ತಾವ್ರಿ, ತಾವೇ ಆರಾಮಾಗಿ ಉಸ್ತಾವ ನೋಡಿರಿ. ಇನ್ನೂ ಸ್ವಲ್ಪ ಐತ್ರಿ, ಮಾಡಿ ತೆಗಿತೀನಿ ರೀ. ಶ್ರವಣಕುಮಾರ್ ಉಣ್ತೀನಂದ ಅನ್ನ ಸಾಂಬಾರು ನೋಡಿರಿ. ಹಂಗೆ ತೆಗೆದು ಬಿಟ್ರು ಅವರು ಹುಡ್ರು ಸಲ ಸಾಕಾಗಂಗತ್ತೆ ರೀ. ಉಣ್ತೀನಂದು ಅದಕ್ಕೆ ಮಾಡಿಕೊಟ್ರಾತ ಅವ್ರಿಗಂತ ಮಾಡ್ಯಾಕತ್ತೀನಿ ರೀ. ಒಲೆ ಮ್ಯಾಗ ಮಾಡ್ಬೇಕಂದ್ರೆ ಕಟ್ಟಿಗೆ ಅರ್ಧ ಖಾಲಿ ಆಗ್ಯಾವ್ರಿ. ಚಪಾತಿನೂ ಆಯ್ತು ನೋಡಿರಿ. ಇವಾಗ ಇಷ್ಟು ಚಪಾತಿ ಆಗ್ಯಾವ್ರಿ. ನಮ್ಮ ಮುಚ್ಚಿಡ್ತೀನಿ. ಮಧ್ಯಾಹ್ನ ಇಟ್ಟು ಉಣ್ತಾವ್ರಿ ಹುಡ್ರು. ಮತ್ತು ಸಂಜೆಗೆ ಇಟ್ಟಿದ್ರೆ ಬಿಟ್ಬಿಡ್ತೀನಿ ರೀ. ಏನು ಮಾಡಿ ಪಲ್ಯ ಗಿಲ್ಯ ಮಾಡಿ ಬಿಡಕ್ಕೆ ಬರ್ತಾ. ಇವತ್ತು ಅಂದ್ರೆ ರೊಟ್ಟಿ ಮಾಡಲ್ರಿ. ಇವತ್ತು ಆಯ್ತಾರಲ್ರಿ. ಆಯ್ತಾರ್ಕೊಮ್ಮೆ ರೊಟ್ಟಿನೇ ಇಲ್ರಿ. ನಮ್ಮನೆ ಚಿಕನ್ ಇಲ್ಲ, ತತ್ತಿಲ್ಲ, ಏನೂ ತಿನ್ನಲ್ರಿ. ಯಾಕೆ ಮನೆ ದೇವ್ರು ವಾರ ಅಲ್ರಿ. ಚಪಾತಿ ಮಾಡಿ ಊಟ ಮಾಡಿ ಎಲ್ಲ ಮಾಡಿ ಅಷ್ಟು ನೈಟಿ ಹಾಕಿ ತೊಗೊಂಡು ಕಟ್ ಮಾಡಿ ಹೋಗಿರ್ತೀವಿ. ಕೊಡ್ತೀನಿ ಹೊಲಿಬೇಕಂತ ರಾತ್ರಿ ಮಾಡಿ ಕೊಡ್ತೀನಿ ರೀ. ಕರೆಂಟ್ ಹೋಗ್ತೀವಿ ರೀ. ಮಳೆ ಬರಾಕತ್ತೈತೆ ನೋಡಿ. ಎಷ್ಟು ಜೋರು ಮಳೆ ಬರಾಕತ್ತೈತೆ ಅಂತ ನೀವೇ ನೋಡಿರಲ್ರಿ. ಇಷ್ಟು ಕಟ್ ಮಾಡಿ ಹೋಗಿದ್ದೀನಿ. ಹೊಲಿಬೇಕ್ರಿ. ಅವ್ನು ಹೊಲ್ತೀನಿ ರೀ. ಇವತ್ತು ಹೊಲಿಯಬೇಕಂತ ಇಟ್ಟೀನಿ ರೀ. ಕರೆಂಟ್ ಯಾವಾಗ ಬರ್ತಾ ಅವಾಗ ಹೊಲಿದ್ರೆ ಆತಂತ ಹಂಗೆ ಇಟ್ಟು ನೋಡಿರಿ. ಶ್ರವಣಕುಮಾರ್ ಹಾಯ್ ಮಾಡಾಕತ್ತ ನೋಡಿರಿ. ಅವಾಗ ಅಷ್ಟು ಗುಳ್ಳು ಎದ್ದವ್ರಿ ನೋಡಿರಿ. ಇವತ್ತು ಆಯ್ತಾರಲ್ಲ, ಗುಳ್ಳಿ ಭಾಳ ದಾಟಬೇಕಂತ್ರಿ. ಇವು ಒಂದಿಷ್ಟು ಎಕ್ಕಿ ಎಲೆ ರೀ, ತಂಬಾಕು ಹಾಕಿ ದಾಟಿಸಿ ಬಿಡ್ಬೇಕ್ರಿ. ಆಯ್ತಾರ ಬಿಸ್ತಾರ 3 ವಾರ ದಾಟಿಸ್ಬೇಕಂತ್ರಿ. ಇವತ್ತು ಆಯ್ತಾರ ಐತೆ ದಾಟಿಸ್ಬೇಕ್ರಿ. ತಂಬಾಕು ಅಂತ ತರ್ಸಿನಿ 5 ರೂಪಾಯಿದು. ಇಲ್ಲೇ ಕಾಜಿ ಗುಂಡಿ ಮಾಡಕ್ಕೆ ಏನೈತೆ 2 ಜಂಪರ ಮನೆ ಹೊಲ್ದಿದ್ನಲ್ರಿ. ಅವನೇ ಹುಕ್ಸ್ ಹಚ್ಚಿ ಕಾಜಿ ಗುಂಡಿ ಮಾಡಿಟ್ರತ್ತು. ಕರೆಂಟ್ ಬಂದಾಗ ರಾಟಿ ಹೊಲದ್ರಾದಂತ ಮಾಡಾಕತ್ತೀನಿ ರೀ. ಶ್ರವಣಕುಮಾರ್ ಎಷ್ಟು ಕಿತಾಪತಿ ಮಾಡಾಕತ್ತ ನೋಡಿರಿ. ಹುಡ್ರ ಕೈ ಅಂದ್ರೆ ಸುಮ್ಮನೆ ಕುಂದ್ರಲ್ಲ ನೋಡಿರಿ. ಯಾವಾಗಾರ ಎಬ್ಸೋನ್ರಿ. ಇವೆರಡು ಮಾಡ್ತೀನಿ ರೀ. ಒಬ್ರದ್ದು ಹುಕ್ಸ್ ಹಚ್ಬೇಕ್ರಿ, ಒಬ್ರದ್ದು ಗುಂಡಿ ಹಚ್ಬೇಕು ನೋಡಿರಿ. ಇವತ್ತು ನಿಮ್ಮ ಮನ್ಯಾಗ ರಾಟಿ ಐತ್ರಿ ಅಂದ್ರೆ ಯಂತ್ರ ಅನ್ರಿ, ರಾಟ್ಯಾರ ಅನ್ರಿ ಇತ್ತಂದ್ರೆ ನಿಮ್ಗೆ ಯೂಸ್ ಆಗುವಂಥ ಒಂದು ವಿಡಿಯೋ ಮಾಡಾಕತ್ತೀನಿ ನೋಡಿರಿ. ಯಾಕಂದ್ರೆ ಬ್ಲೌಸ್ ಕಟ್ಟಿಂಗು ಬರೋಲ್ಲ, ಟಿಚಿಂಗು ಬರೋಲ್ಲ. ಬ್ಲೌಸ್ ಅಂದ್ರೆ ನೀವು ಬರೀ ರಾಟಿ ಸುಮ್ಮ ಹೊಲಿಗೆ ಹಾಕಿದ್ರೆ ದಿನ ಆರಾಮಾಗಿ 100 ರೂಪಾಯಿ ಹೊಲಿಬೋದು ನೋಡಿರಿ. ಹೆಂಗಂದ್ರೆ ಹೇಳ್ಕೊಡ್ತೀನಿ ಬರ್ರಿ ಯಾವ ಥರ ಹೊಲಿದು ಯಾವ ಥರ ಇಲ್ಲ ಅಂಥೇಳಿ. ದಿನ 100 ರೂಪಾಯಿ ಅಂದ್ರೆ ತಿಂಗಳಿಗೆ 3000 ರೂಪಾಯಿ ಆಯ್ತು ರೀ. ಯಾರೂ ಕೊಡೋಲ್ಲ. ಮನ್ಯಾಗ ಖಾಲಿ ಕುಂತ್ಕೊಂಡು ಏನು ಮಾಡ್ತೀರಿ.
ಅಲ್ಲಿ ಇಲ್ಲಿ 2 ಮಾತು ಹೇಳಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮೊದಲು ಈ ಕೆಲಸ ಮಾಡಿರಿ ಬೆಸ್ಟ್ ಅಂತ ಹೇಳ್ತೀನಿ ನೋಡಿರಿ. ಇದನ್ನು ನಿಮ್ಮ ಕೂಡ ಶೇರ್ ಮಾಡಂಗಾತ್ರಿ, ನಾನು ಮಾಡಾಕತ್ತೀನಿ ನೋಡಿರಿ. ನಿಮ್ಮ ಮನ್ಯಾಗ ಈಗಾಗಲೇ ಮಿಷನ್ ಇತ್ತಂದ್ರೆ ಭಾರಿ ಯೂಸ್ ಆಗುತ್ತೆ ನೋಡಿರಿ. ಯಾಕಂದ್ರೆ ನೀವು ಸ್ವಲ್ಪ ಮಿಷನ್ ತುಳ್ಯಾಕ ಪರ್ಫೆಕ್ಟಾಗಿ ಕಲಿತ್ಬಿಟ್ರೆ ಮುಗೀತು ನೋಡಿರಿ. ಮಿಷನ್ ತುಳಿದು ಮತ್ತು ಸ್ವಲ್ಪ ಹೊಲಿಗೆ ಹಾಕಕ್ಕೆ ಬಂತಂದ್ರೆ ಮುಗೀತು ನೋಡಿರಿ. ನಿಮ್ಗೆ ಆರಾಮಾಗಿ ಈ ಕೆಲಸ ಮಾಡ್ಬೋದು ರೀ ನೀವು. ಎದ್ರ ಬಗ್ಗೆ ಅಂತಂದ್ರಿ, ನೀವು ಬೇಕಾದಂಗೆ ಜಂಪರ್ನ ಕಟ್ ಮಾಡಿ ಜಂಪರ್ ಸ್ಟಿಚಿಂಗ್ ಮಾಡಿ ನಾನು ಟೈಲರಿಂಗ್ ಹಾಕ್ತೀನಿ ಅಂತ ತಿಳ್ಕೊಬೇಡ್ರಿ. ನೀವು ಆರಾಮಾಗಿ ಲಂಗ ಹೊಲಿಗೆ ಹಾಕ್ರಿ ಮತ್ತು ಒಂದಿಷ್ಟು ಸ್ಟಿಚಿಂಗ್ ಯಾವಾರ ಸುಮ್ಮ ಹಿಡಿವು ಪಡಿವು ಅಂತ ಬಂದು ಅಂದ್ರೆ ನಾನು ನೋಡಿರಿ ಈಗ ಹಿಡಿವು ಪಿಕೋ ಹಾಕು ಇವೇ ಜಗ್ಗಿ ಬರ್ತಾವೆ ರೀ. ಇವತ್ತು ನೋಡಿರಿ 5 ನೈಟಿ 2 ಲಂಗ ಹೊಲಿಗೆ ಹಾಕಿದ್ನಂದ್ರೆ ಎಷ್ಟು ಅಂದ್ರೆ ಇದು 150 ರೀ, ಅದೊಂದು 50 200 ರೂಪಾಯಿ ಆಯ್ತು ರೀ. ಇವತ್ತು ಇಷ್ಟು ಹೊಲಿಗೆ ಹಾಕೋದು ಬಂದೇ ಬರ್ತಾವೆ ರೀ. ಇಷ್ಟು ಹೊಲಿಗೆ ಹಾಕಿದ್ದು 200 ರೂಪಾಯಿ ಆಯ್ತು ರೀ. ಆರಾಮಾಗಿ ಮನೆಯಲ್ಲಿ ಕುಳಿತ್ಕೊಂಡು 200 ರೂಪಾಯಿ ಹೊಲಿತು ಅಂದ್ರೆ ಆರಾಮಿಲ್ಲ ರೀ. ಈ ಜಂಪರ್ ಅಂದ್ರೆ ಅಲ್ಲಿ ತಳ್ಯಾಕಾತು ಇಲ್ಲಿ ತಳ್ಯಾಕಾತು, ಅಲ್ಲಿ ಭುಜ ಇಳಿತು ಇಲ್ಲಿ ಭುಜ ಇಳಿತು ಅಂತೇಳಿ ಕಿರಿಕಿರಿ ಆಗುತ್ತೆ ರೀ. ಇದು ಹೊಲಿಗೆ ಹಾಕೋದು ಮಾತ್ರ ಯಾವುದೂ ಕಿರಿಕಿರಿ ನೋಡಿರಿ. ಒಂದು ಸ್ವಲ್ಪ ಫಸ್ಟ್ ಒಂದು 2 ನೈಟಿ ಲಂಗ ನಿಮ್ಮ ಹೊಲಿಗೆ ಹಾಕ್ಕೊಂಡು ನೋಡಿರಿ. ಮನ್ಯಾಗ ರಾಟಿ ಇದ್ರೆ ಸುಮ್ಮನೆ ವೇಸ್ಟ್ ಅದು. ಎಷ್ಟು ಹೊಲಿತೀವಿ ಅಷ್ಟು ಯೂಸ್ಫುಲ್ ಆಗುತ್ತೆ ರಾಟಿ. ಹಾಗೆ ಖಾಲಿ ಇಡಬಾರ್ದು ರಾಟಿನ. ಮತ್ತು ನೀವು ಆ ಥರ ಮಾಡಿರಿ, ನಿಮಗೂ ಯೂಸ್ ಆಗುತ್ತೆ. ನನಗೂ ಇದೇ ಥರ ಮಾಡ್ಬೇಕಂತ ಆಸೆ ಐತೆ ನೋಡಿರಿ. ನನಗೆ ಈ ಬ್ಲೌಸ್ ಹೊಲಿದಂದ್ರೆ ಕಿರಿಕಿರಿ ನೋಡಿರಿ. ಯಾಕಂದ್ರೆ ಹಳ್ಳಿ ಒಳಗೆ ಭಾಳ ಕಿರಿಕಿರಿ ಹಚ್ತಾರೆ. ಅಲ್ಲಿ ಭುಜ ಇಳೀತು ಇಲ್ಲಿ ಭುಜ ಇಳೀತು ಅಲ್ಲಿ ಇದು ಆಯ್ತು ಎಂಥ ಪರ್ಫೆಕ್ಟ್ ಹೊಲಿದ್ರು ಅಷ್ಟು ಅನ್ನೋರು ರೀ ಇವ್ರು. ಮತ್ತು ಒಳ್ಳೆ ನಮ್ಗೆ ಆಗೋದಿಲ್ಲ ಹೊಲಿದ್ರು ಅಂದ್ರೆ ಮತ್ತೆ ಚಂದ ಆಗ್ತೈತೆ ಹೊಲಿ ಅಂತ ಮತ್ತು ಇಡೋರು ಅವರೇ. ಮತ್ತು ಹೊಲಗನೆ ಒಂದು ಮಾತು ರೊಕ್ಕ ಕೊಡಾಗೇನೈತಿ, ಒಂದು ಮಾತು ಅನ್ನೋರು ಅವರೇ. ಏನು ಮಾಡೋಕ್ಕಾಗಲ್ಲ ರೀ, ಹಳ್ಳಿ ಅಲ್ರಿ, ಅಡ್ಜಸ್ಟ್ ಮಾಡ್ಕೊಲೇಬೇಕು. ಸಿಟ್ಯಾಗಾರ ಹೆಂಗೆ ಹೊಲಿಲ್ಲ ರೀ, ಆರಾಮಾದ್ರೆ ರೊಕ್ಕ ಈ ಕಡೆ ರೊಕ್ಕ ಇಡು ಈ ಕಡೆ ಬ್ಲೌಸ್ ಒಯ್ಯಿ ಅಂತಾರೆ ರೀ. ನಮ್ಗೆ ಹಂಗೆ ಅನ್ನೋಕ್ಕಾಗಲ್ಲ ರೀ ಇಲ್ಲಿ. ಯಾಕಂದ್ರೆ ಹಳ್ಳಿ ಒಳಗೆ ಆ ಥರ ಬಿಡಿ ಮಾತಾಡೋಕ್ಕಾಗಲ್ಲ ನೋಡಿರಿ. ಯಾಕಂದ್ರೆ ಹೋಗ್ಲಿ ಬಿಡಪ್ಪ ಎಲ್ಲಿ ಅವರು ಕೊಡ್ತಾರೆ ಅಂತ ಅನ್ಸುತ್ತೆ. ನಾವು ರೊಕ್ಕ ಕೇಳಿದಾಗ ಜಂಪರ್ ಅಲ್ಲಿ ಇಳ್ದೈತೆ ಇಲ್ಲಿ ಇಳ್ದೈತೆ ಮೊದಲು ಚಲೋ ಆಗ್ಯಾವ ಅಂತ ಒಯ್ತಾರೆ ರೀ. ಆಮೇಲೆ ಆ ಥರ ಹೇಳ್ತಾರೆ. ಇದು ಕಿರಿಕಿರಿನೇ ಸಾಕು ಅಂದು 10 ದಿನ ಆಯ್ತು ರಾಟಿ ಹೊಲ್ದಿಲ್ಲ. ಇವತ್ತು ನಾನು ಇಷ್ಟು ಹೊಲಿಗೆ ಹಾಕ್ತೀನಿ ಅಲ್ರಿ, 200 ರೂಪಾಯಿ ಹೊಲಿಗೆ ಹಾಕೋದಾಗತ್ತೆ ರೀ. 200 ರೂಪಾಯಿ ಅಂದ್ರೆ 6,000 ರೂಪಾಯಿ ಆಯ್ತು ರೀ ತಿಂಗಳ. ನಿಮ್ಮ ತಿಂಗಳ ಬರೀ 100 ರೂಪಾಯಿ ಹೊಲಿಗೆ ಹಾಕಿದ್ರು ತಿಂಗಳ 3,000 ರೂಪಾಯಿ ಆರಾಮಾಗುತ್ತಲ್ರಿ. ನೀವು ಮನೆಯಲ್ಲಿ ಕುಂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ತಿಂಗಳ 3,000 ರೂಪಾಯಿ ದುಡ್ದಂದ್ರೆ ನಿಮ್ಗೆ ಆರಾಮ್ ಖರ್ಚಿಗೆ ಆಗುತ್ತೆ ರೀ. ಮಕ್ಳು ಖರ್ಚಿಗೆ ಆಗುತ್ತೆ. ಯಾವಾಗಕ್ಕೊಂದು ಮನೆಯಲ್ಲಿ ಬೇಡಕ್ಕಾಗಲ್ಲ ರೀ, ಖರ್ಚು ಮಾಡ್ಕೊಳಕ್ಕಾಗತ್ತಂತ ನಾನು ಈ ವಿಡಿಯೋ ಮಾಡಾಕತ್ತೀನಿ ರೀ. ನೋಡಿರಿ ಯಾವ ಥರ ನೀವು ತಿಂಗಳ ಆರಾಮಾಗಿ 3,000 ರೂಪಾಯಿ ದುಡಿಬೇಕಂತೇಳಿ ನಿಮ್ಮ ಕಟಿಂಗು ಟಿಚಿಂಗು ಬರಲಿಕ್ಕೂ ನೀವು ಪರ್ಫೆಕ್ಟ್ ಟೈಲರಿಂಗ್ ಆಗ್ಲಿಕ್ಕೂ ನಿಮ್ಗೆ ಇಷ್ಟು ಮನ್ಯಾಗ ಯಂತ್ರ ಐತಿ, ನಾವು ಮನ್ಯಾಗ ಇದು ರಾಟಿ ಖಾಲಿ ಐತಿ ಏನು ಮಾಡೋರಿ ರಾಟಿ ಅಂತ ಅಂದ್ಕೊಳೋರಿದ್ರೆ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗುತ್ತೆ ನೋಡಿರಿ. ಬರೀ ಆರಾಮಾಗಿ ನೈಟಿ ಲಂಗ ಮತ್ತು ಯಾವಾರ ಬ್ಲೌಸು ಸ್ಟಿಚಿಂಗ್ ಮಾಡು, ಟಾಪ್ ಸ್ಟಿಚಿಂಗ್ ಮಾಡು. ಟಾಪ್ ಫಿಟ್ಟಿಂಗ್ ಮಾಡಿಕೊಟ್ರೆ 30 ರೂಪಾಯಿ ಐತೆ ರೀ, ಇಲ್ಲಿ ಹಳ್ಳಿಯಾಗೇನೆ ಐತೆ ರೀ. ಮತ್ತು ಒಂದು ನೈಟಿ ಹೊಲಿಗೆ ಹಾಕಿದ್ರೆ 35 ರೀ, ಲಂಗಕ್ಕೆ 25 ಐತೆ. ಮತ್ತು ಇಂಥ ದಂಡಿ ಸೀರೆ ಮತ್ತು ಪಿಕೋ ಮಿಷನ್ ಅಂತ ತೊಗೊಂಡ್ರೆ ನಿಮ್ಗೆ ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗುತ್ತೆ ನೋಡಿರಿ. ಆರಾಮಾಗಿ ಪಿಕೋ ಹಾಕಿ 10 ಸೀರೆ ಪಿಕೋ ಹಾಕಿದ್ರೆ ಈಗ 15 ರೂಪಾಯಿ ಒಂದು ಸೀರೆ. 10 ಸೀರೆಗೆ ಅಂದ್ರೆ ಎಷ್ಟು 150 ರೂಪಾಯಿ ಆಯ್ತು ರೀ. ಎಲ್ಲ ಯೂಸ್ ಐತೆ ನೋಡಿರಿ. ನೀವು ಹೆಂಗೆ ಆ ಥರ ನೀವು ಯಾವ ಥರ ಮಾಡ್ತೀರಿ. ನಾನು ಅಂತೀನಿ ರೀ, ಮನ್ಯಾಗ ನಿಮ್ಗೆ ಬ್ಲೌಸ್ ಕಟಿಂಗು ಬರಲ್ಲ, ನಮ್ಗೆ ಟಿಚಿಂಗು ಬರಲ್ಲ, ಅದು ಭಾಳ ಕಿರಿಕಿರಿ ಐತೆ, ಬ್ಲೌಸ್ ಸರಿ ಆಗಲ್ಲ ಅಂತೇಳಿ ಈಗ ಅರ್ಧಂಬರ್ಧಮ್ಮ ರಾಟಿ ಕಲಿತೂ ಬಿಟ್ಟಿರ್ತಾರೆ. ಮನ್ಯಾಗ ರಾಟಿನೂ ಇರುತ್ತೆ ರೀ, ನಮ್ಗೆ ಬ್ಲೌಸು ಸರಿಯಾಗಿ ಕುಂದ್ರಲಾರ್ಕ ಏನು ಜನ ಬಿಡಪ್ಪ ಹಿಂಗೆ ಅಂತಾರೆ ಹಂಗೆ ಅಂತಾರೆ ಅಂತೇಳಿ ರಾಟಿನೇ ಬಂದ್ ಮಾಡಿರ್ತಾರೆ. ಅಂಥವ್ರು ಏನೈತೆ ಆರಾಮಾಗಿ ಲಂಗ ನೈಟಿ ಹೊಲಿಗೆ ಹಾಕ್ಕೊಂಡು ಆರಾಮಾಗಿ ತಿಂಗಳ 3,000 ರೂಪಾಯಿ ಆರಾಮ್ ಹೊಲಿಬೋದು ನೋಡಿರಿ. ಅದ್ರ ಬಗ್ಗೆನೇ ನಾನು ತೋರಿಸ್ಕೊಡಕತ್ತೀನಿ ರೀ. ಯಾರೂ ಮನ್ಯಾಗ ಕುಂತು ಕೆಡೋದು ಮಾತ್ರ ಮಾಡಬೇಡ್ರಿ. ನೋಡಿರಿ ಇಲ್ಲೇ ಬರ್ರಿ, ಕರೆಂಟ್ ಬಂದಾವು. ಇವಾಗ ಟೈಮ್ 7 ಗಂಟೆ ಆಗ್ಯದ ರೀ. ಕರೆಂಟ್ ಇವಾಗ ಬಂದ ನೋಡಿರಿ. ಎಲ್ಲ ಅಡುಗೆ ಮಾಡ್ಕೊಂಡಿದ್ದೀನಿ ರೀ. ಒಂದು ಪಲ್ಯ ಮಾಡಿದೆ, ಚಪಾತಿ ಇದ್ದು ಅಷ್ಟು ಅನ್ನ ಮಾಡಿದ್ದೀನಿ ರೀ. ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಕುಂತೀನಿ ನೋಡಿರಿ. ಇವಾಗ ಹೊಲಿಬೇಕಂತೇಳಿ ಫಸ್ಟ್ ನೈಟಿ ಹೊಲಿಗೆ ಹಾಕ್ಕೋತೀನಿ ರೀ, ಆಮೇಲೆ ಲಂಗ ಹೊಲಿಗೆ ಹಾಕೋದು ನೋಡಿರಿ. ಆರಾಮಾಗಿ ಇದೊಂದು ನೈಟಿ ಹೊಲಿಗೆ ಹಾಕಿರ 30 ರೂಪಾಯಿ ನೋಡಿರಿ, ಲಂಗ ಹೊಲಿಗೆ ಹಾಕಿರ 25 ರೀ. ಹಳ್ಳ್ಯಾಗ ಸಿಟಿ ಒಳಗಿದ್ರೆ ಬರೀ ಹೊಲಿಗೆ ಹಾಕಿ ಪಿಕೋ ಹಾಕಿ ನೀವು ಟೈಲರಿಂಗ್ ಕೆಲಸ ಆರಾಮಾಗಿ ನಡೆಸ್ಬೋದು ನೋಡಿರಿ. ಮನೆಯಲ್ಲಿ ಮಾಡಿರಿ, ನಿಮ್ಗೆ ಯೂಸ್ ಆಗುತ್ತೆ ರೀ. ಯಾಕಂದ್ರೆ ಅಂಗಡಿ ಹಾಕಿದ್ರಂದ್ರೆ ಇದ್ರಾಗ ಏನು ಉಳಿಯಲ್ಲ ರೀ. ಮನ್ಯಾಗನೇ ನೀವು ಟೈಲರಿಂಗ್ ಕೆಲಸ ಮಾಡಿದ್ರಂದ್ರೆ ನಿಮ್ಗೆ ಖರ್ಚಿಗೆ ಆಗುತ್ತೆ ರೀ. ದಿನ 100 ರೂಪಾಯಿ ಅಂದ್ರೆ ಯಾರು ಕೊಡ್ತಾರೆ ಹೇಳ್ರಿ ನಮ್ಗೆ 100 ರೂಪಾಯಿ.
ಸುಮ್ಮನೆ ಮನ್ಯಾಗ ಎಲ್ಲಿ ಓದ್ತಿರಲ್ಲ, ಮನ್ಯಾಗ ಕುಂತಿರ್ತೀರಿ ಸಿಟಿ ಒಳಗೆ. ಇಲ್ಲಿ ಹಳ್ಳ್ಯಾಗಾರ ದಗದಕ್ಕೆ ಹೋಗ್ತಾರೆ, ಏನೋ ಕೆಲಸ ಇದ್ದೇ ಇರ್ತಾವ್ರಿ ಹಳ್ಳಿ ಒಳಗೆ. ಮನೆ ಒಳಗೆ ನಿಮ್ದು ಏನು ಕೆಲಸ ಇರ್ತಾವ್ರಿ, ಏನೂ ಇರೋದಿಲ್ಲಲ್ರಿ. ಇಂಥ ಕೆಲಸ ಮಾಡಿರಿ, ಎಣಿಕೆ ಹಾಕೋದು ಮತ್ತು ಟೈಲರಿಂಗ್ ಕೆಲಸ ಮಾಡೋದು ಇಂಥದ್ದು ಮಾಡಿರಿ. ನನಗೆ ಎಣಿಕೆ ಎಣ್ಯಾಕೂ ಬರುತ್ತೆ ರೀ. ಎಣ್ಕೆನೂ ಎಲ್ಲ ಥರ ಎಣಿತೀನಿ ರೀ. ನಾನು ಎಣ್ಕೆದು ಎಲ್ಲ ವಿಡಿಯೋ ಹಾಕ್ಬೇಕಂತೀನಿ ರೀ, ಹಾಕ್ಬೋದಾಗವಲ್ದು. ನಾನು ಮದುವೆ ಒಳಗೆ ನಾ ಯಾವ್ಯಾವ ಎಣಿಕೆ ಹಾಕೀನಿ, ಯಾವ್ಯಾವ ಇಲ್ಲ ನಿಮ್ಮ ಕೂಡ ಶೇರ್ ಮಾಡ್ಬೇಕಂತ ಮಾಡೀನಿ ರೀ. ಮೊನ್ನೆ ಟೀಜರಿ ಕ್ಲೀನಿಂಗ್ ಇದ್ದಾಗನೇ ಅವತ್ತೇ ನೋಡ್ಬೇಕಂದ್ರೆ ಟೈಮ್ ಭಾಳ ಆಯ್ತು ರೀ. ಅಷ್ಟು ಬ್ಯಾಗ್ನಾಗ ತೆಗೆದು ಹಾಕೋದು ಎಲ್ಲಿ ಮಾಡಲಿ ಅಂತೇಳಿ ಬಿಟ್ಟೀನಿ ರೀ. ಖಂಡಿತ ಇನ್ನೊಂದು ದಿನ ನಿಮ್ಗೆ ಯಾರಾದರೂ ನಾನು ಮದುವೆ ಎಣಿಕೆ ಸಾಮಾನು ನಾ ಯಾವ ಥರ ಎಣ್ದೀನಿ ನೀವು ನೋಡ್ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಖಂಡಿತ ನಾನು ವಿಡಿಯೋ ಶೇರ್ ಮಾಡ್ತೀನಿ ನೋಡಿರಿ. ಯಾಕಂದ್ರೆ ನಾ ಮದುವೆ ಒಳಗೆ ಉಲಾಂದು 2 ನೆಗಡು ಬಂದೈತೆ ನೋಡಿರಿ. ಏನು ಮಾಡ್ತೀರಿ, 2 ಬಾಗಿಲು ಪಡ್ದೆ ರೀ, 4 ಬಾಗಿಲು ಪಡ್ದೆ, 2 ಎಡೆ ಮ್ಯಾಗ ಮುಚ್ಚು ಮತ್ತು ಅವು ಬಾಗಿಲಿಗೆ ಹಾಕೋ ಇನ್ನೊಂದು ಥರ ಡಿಸೈನ್ದು ಇದು ಪೆಪ್ಸಿ ಇರ್ತಾವಲ್ಲ ರೀ, ಪೆಪ್ಸಿ ಬುಚ್ಚನ ಕಿಲೆ ಎಣ್ದೀನಿ ರೀ. ಅವು ಒಂಥರ ಅದಾವೆ ರೀ. ಮತ್ತು ಒಂಥರ ಏನೈತೆ ಇದು ರೀ, ಈ ಥರ ಈಜಿಯಾಗಿ ಹೊಲಿಗೆ ಹಾಕ್ಬೋದು ನೋಡಿರಿ. ಇನ್ನೊಂದು ಥರ ಏನೈತೆ ಅವು ವಾರ್ ಪ್ಲೇಟಿಗೆ ಎಣ್ದೀವಿ ರೀ. ತೋರಿಸ್ತೀನಿ, ನೋಡ್ಸಿರ ಗೊತ್ತಾಗತ್ತಲ್ಲ ರೀ, ತೋರಿಸ್ಲಾರ ಹೇಳಿದ್ರೆ ಬಾಯಲ್ಲಿ ಹೇಳಿ ಗೊತ್ತಾಗಲ್ಲ ರೀ. ನೋಡಿರಿ ಲಂಗ ಎಲ್ಲೆಲ್ಲಿ ಹೊಲಿಗೆ ಇರ್ತಾವೆ ಅಷ್ಟು ಹೊಲಿಗೆ ಹಾಕೊಂಡ್ರೆ ಮುಗೀತು ನೋಡಿರಿ. ಹೊಲಿಗೆ ಮ್ಯಾಗ ಲಂಗ ಮಾತ್ರ ತುಂಬ ಈಜಿ ನೋಡಿರಿ. ಹೊಲಿಗೆ ಮ್ಯಾಗ ಹೊಲಿಗೆ ಹಾಕ್ಬಿಟ್ರೆ ಮುಗ್ದಾಗೋತು ರೀ ಕೆಲಸ. ಲಂಗ ಎಂಥವ್ರು ಬೇಕಾದ್ರೂ ನಿಮ್ಮ ರಾಟಿ ಅಷ್ಟೇ ಹೊಲಿಯಾಕೆ ಬಂದ್ರೆ ಸಾಕು ನೋಡಿರಿ. ನೀವೇನು ಕಟಿಂಗ್ ಬ್ಲೌಸ್ ಕಟಿಂಗ್ ಅವು ಬರ್ಲಿಕ್ಕಂದ್ರೂ ಆರಾಮಾಗಿ ಲಂಗ ಏನು ಮಾಡಿರಿ, ಲಂಗ ಹೊಲಿಗೆ ಹಾಕೋರಿ ಫಸ್ಟು. ಆಮೇಲೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿರಿ ಲಂಗ ಕಟ್ ಮಾಡಿ ಹೊಲಿಯೋದು ಮತ್ತು ಬ್ಲೌಸ್ ಕಟ್ಟಿಂಗು. ನಿಮ್ಮ ಮನ್ಯಾನವ್ರು ಹೊಲ್ಕೊಂಡ್ರಂದ್ರೆ ನಿಮ್ಗೆ ತುಂಬ ಈಜಿ ಆಗುತ್ತಂತ ನಾ ಈ ವಿಡಿಯೋ ನಿಮ್ಮ ಕೂಡ ಶೇರ್ ಮಾಡಾಕತ್ತೀನಿ ರೀ. ನೋಡಿರಿ ಎಲ್ಲರೂ ಖಂಡಿತ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ನೀವು ಕೂಡ ಕಲೀರಿ. ನಾವು ಈ ಥರ ಹೊಲಿಗೆ ಹಾಕಿ ಯಾಕೆ ನೀವು ಟ್ರೈ ಮಾಡಿರಿ ಒಂದು ಸಲ. ಮನ್ಯಾಗ ಮಿಷನ್ ಇತ್ತಂದ್ರೆ ಟ್ರೈ ಮಾಡೋಕ್ಕೆ ಬಂದಿಲ್ಲ ನೋಡಿರಿ. ನಂದು ಕರೆಂಟಿಗೆ ಮಿಷನ್ ರೀ, ಬರಾಬರ ಆಗುತ್ತೆ. ನೀವು ಅಲ್ಲಿ ಆರಾಮಾಗಿ ಹೊಲಿಬೋದು ರೀ. ಆರಾಮಾಗಿ ನೋಡಿರಿ, ನಾ ಒಂದು ತಾಸ್ನಾಗ ಇಷ್ಟು ಹೊಲಿಗೆ ಹಾಕೋ ಮುಗಿಸಿ 200 ರೂಪಾಯಿ ತೊಗೊಂಡ್ಬಿಡ್ತೀನಿ ರೀ. ನೀವು ಕಾಲಿಲ್ಲೇ ಒಂದು 2 ತಾಸ್ನಾಗ ಹೊಲಿದು ನಮ್ಮ ಶ್ರವಣ್ ಕುಮಾರ್ ಉಂಡು ಇಲ್ಲೇ ಮುಕ್ಕೊಂಡು ನೋಡಿರಿ. ಇಷ್ಟು ಹೊಲಿಗೆ ಹಾಕೋ ಮುಗೀತು. ಟೈಮ್ ಬಂದು 10 ಗಂಟೆ ಆಯ್ತು ರೀ. ಯಾಕಂದ್ರೆ ನಡ್ಬಾರ್ಕ್ ಬಿಟ್ಟು ಊಟಕ್ಕೆ ಹೋದೆ ನಾನು. ಅವ್ರಿಗೆ ಉಣ್ಸಿದೆ ಒಂದು ಸ್ವಲ್ಪ. ಮತ್ತು 2 ತಾಸು ಬೇಕಾರಿ. ಒಂದು ತಾಸ್ನಾಗ ಎಲ್ಲ 5 ನೈಟಿ ರೀ, 2 ಲಂಗ ಅಂದ್ರೆ 2 ತಾಸು ಬೇಕೇ ಬೇಕು ನೋಡಿರಿ. ಇವಾಗ ಟೈಮ್ ಭಾಳ ಆಗೈತೆ ರೀ, ಕದ ಹಾಕ್ಯಾರಿ ನೋಡಿರಿ. ಅವು 2 ಜಂಪರ ಕಜ್ಜಿ ಗುಂಡಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು 2 ಕರೆಂಟ್ ಬಂದಿದ್ದು 2 ನೈಟಿ ಹಿಡಿದೇನು ರೀ. ಇನ್ನು 3 ನೈಟಿ 2 ಲಂಗ ಅದಾವೆ ರೀ. 8 ಆಗ್ಯೋ ಟೈಮು. ಇಷ್ಟು ಹೊಲ್ಕೊಂಡು ಊಟ ಮಾಡಿ ಮುಕ್ಕೊಳ್ಬೇಕು ನೋಡಿರಿ. ಯಾಕೆ ಹೊಲಿತೀನಿ ರೀ ಇವತ್ತು ಹೊಲಿದು 2 ಜಂಪರ್ ಕಟ್ ಮಾಡಿಟ್ನಿ ಅಂದ್ರೆ 2 ಅರ್ಜೆಂಟ್ ಕೊಡೋದವ ರೀ. ನಾಳೆ ಜಂಪರ್ಗಳು ಹೊಲಿಬೇಕು ರೀ. ಏನು ಮಾಡಬೇಕು, ಹೊಲಿಯಬೇಕಲ್ರಿ. ಮತ್ತು ಯಾರು ಇನ್ನು ಟೈಲರಿಂಗ್ ಬಗ್ಗೆ ಭಾಳ ಕಮೆಂಟ್ ಹಾಕಾಕತ್ತಿ ಡಿಸೈನ್ ತೋರಿಸ್ರಿ ಅಂತ. ಸಾರಿ ರೀ, ಡಿಸೈನ್ ತೋರ್ಸೋದು ಆಗವಲ್ದು. ಏನು ಮಾಡಿ ವಿಡಿಯೋ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ನಾನು ಹೊಲಿದಾಗ ಹಂಗೆ ವಿಡಿಯೋ ಮಾಡಬೇಕು. ವಿಡಿಯೋ ಮಾಡೋರಿಲ್ಲ, ನಂಗೆ ಹೆಲ್ಪ್ ಮಾಡೋರು ಹಂಗಿಲ್ಲ. ನಾನೇ ವಿಡಿಯೋ ಮಾಡೋದು, ನಾನೇ ಇದು ಮಾಡೋದು ಮಾಡ್ತೀನಿ ರೀ. ಕೆಲಸ ಭಾಳ ಆಗ್ತೈತೆ. ಹಿಂಗಾಗಿ ಶ್ರಾವಣಿದೊಂದು ಸಾಲಿಗೆ ಹಾಕ್ಬೇಕು ರೀ. ಶ್ರಾವಣಿ ಒಂದು ಸಾಲಿಗೆ ಮುದ್ದೆ ಬಳಕ ಹಾಕ್ಬೇಕು ರೀ. ನೋಡೋಣ ರೀ ಯಾವ ಸಾಲಿಗೆ ಹಾಕ್ಬೇಕಂತ ಗೊತ್ತಾಗವಲ್ದು. ಸಾಲಿ ಫೀಸ್ನು ಭಾಳ ಹೇಳಕತ್ತಾರ ರೀ. ಅಲ್ಲಿ ಕೋರಾಗ ಅಬುದೇ ಸಾಲಿ ಅಷ್ಟೊಂದು ಎಲ್ಲ ಖರ್ಚು ಬಂತು 10,000 ಇತ್ತು ರೀ. ಇಲ್ಲಿ ಸಾಲಿದ ಬರೀ 12,000 ಹಿಂಗೆ ಹೇಳಕತ್ತಾರ ರೀ. ಖರ್ಚು ವಜ್ಜಾಗತ್ತೈತೆ ರೀ. ನೋಡೋಣ ರೀ, ಅದು ಒಂದು ಟೆನ್ಷನ್ ಆಗ್ಬಿಟ್ಟೈತೆ ನನಗೆ ಸಾಲಿ ದಿಕ್ಕಿದು. ಈಗ ರಾಟಿ ಹೊಲ್ದ್ರ ಮ್ಯಾಗ ಮತ್ತು ನಮ್ಮ ಮನೆ ಬಾಳೆ ನೋಡ್ಕೊಂಡು ಮತ್ತು ಬಟ್ಟೆ ಇದೇನು ಬಿಡ್ರಿ, ಬಟ್ಟೆ ತರಾಗ ಒಳ್ಳೇದೇ ಮಾಲ್ ಹಾಕಬೇಕಲ್ಲ. ಅದಕ್ಕೆ ಮಾಲ್ ಹಾಕೋದ್ರಾಗ ಲೇಟ್ ಆಗುತ್ತೆ ರೀ. ಅದು ಬಟ್ಟೆ ಹೊಲ್ದ ನಾವು ಒಂದು ವರ್ಷಕ್ಕೆ ಎಷ್ಟು ರೊಕ್ಕ ಅಂತ ಕೂಡಿಸ್ಬೇಕಲ್ರಿ. ಏನು ಮಾಡಿ ಕೂಡ್ಸೋದು ಆಗುತ್ತೋ ಇಲ್ಲ ನೋಡ್ತೀನಿ ರೀ. ಹೆಂಗೆ ದೇವ್ರು ಮಾಡೋದಾಗಲಿ ಹಚ್ಚಂಗೆ ಹಚ್ತೀನಿ ರೀ. ಆಕಿ ಕಲೀಲಿ ಶ್ರವಣ್ ಕುಮಾರ್ನ ಸಣ್ಣವದಾನ, ಆಕಿನೂ ಸ್ವಲ್ಪ ಓದ್ಸೋಣ್ರಿ. ಈಗ ಮತ್ತು 3 ವರ್ಷ ಇಂಗ್ಲೀಷ್ ಮೀಡಿಯಮ್ ಕಲಿಸಿ ಈ ನಡುವಕ್ಕೊಮ್ಮೆ ಕನ್ನಡ ಮೀಡಿಯಮ್ಗೆ ಹಾಕೀನಿ ಅಂದ್ರೆ ಆಕೆಗೆ ಟಫ್ ಆಗುತ್ತೆ ರೀ. ಅದಕ್ಕೆ ಕಲೀಲ್ರಿ. ನಾವು ಕಲ್ತಿಲ್ಲ, ನಮಗೂ ಇಂಗ್ಲೀಷ್ ಸರಿಯಾಗಿ ಬರಲ್ಲ ನೋಡಿರಿ. ಅಷ್ಟೊಂದು ಏನೂ ಹತ್ತೋದಿಲ್ಲ. ಮತ್ತು ನಾವು ಹೆಂಗೆ ಪ್ಯಾ ಬಾಯ್ ಮಾಡ್ಕೊಂಡು ಕುಂದಿರ್ತೀವಿ, ನಮ್ಮ ಮಕ್ಳು ಮುಂದೆ ಹಂಗೆ ಮಾಡಬಾರ್ದು. ನಮ್ಗೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಇದು ಆಗಲಿ, ನಮ್ಮ ಮಕ್ಳು ಕಲೀಲಿ ಅಂತೇಳಿ ನನಗೆ ಅದೇ ಒಂದು ಉದ್ದೇಶ ಐತೆ ನೋಡಿರಿ. ಎಲ್ಲರೂ ಇದೇ ಥರ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೀವು ಮಾಡಿದ್ರಂದ್ರೆ, ನೀವು ನೋಡಿದ್ರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಂದ್ರೆ ನಮ್ಗೆ ಅದ್ರಲ್ಲಿಂತ ಒಂದಿಷ್ಟು ಹೆಲ್ಪ್ ಆಗುತ್ತೆ ರೀ. ಯಾಕಂದ್ರೆ ನೀವು ಒಂದು ಸ್ವಲ್ಪ ವೀಡಿಯೋ ನೋಡಿದ್ರಂದ್ರೆ ವಾಚ್ ಅವರ್ ಆಗುತ್ತೆ ರೀ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ
ಇದು ಆಗುತ್ತೆ ರೀ, ಕಂಪ್ಲೀಟ್ ಆತಂದ್ರೆ ನಮ್ಗೆ ಅಮೌಂಟ್ ಅಂತ ಕೊಡ್ತಾರೆ ರೀ ಯೂಟ್ಯೂಬ್ನಿಂದ. ಅದು ಕೊಟ್ರಂದ್ರೆ ನಮಗೂ ಹೆಲ್ಪ್ ಆಗುತ್ತೆ ನೋಡಿರಿ. ನಿಮ್ಗೆ ಅದೇ ಒಂದು ಬೇಡ್ಕೊತೀನಿ ರೀ. ಯಾಕಂದ್ರೆ ಇಬ್ಬರು ಎರಡು ಕೈ ಚಪ್ಪಾಳೆ ಬಾರಿಸಿ ಹೊಡೆದ್ರೇ ಈ ಸಂಸಾರ ಸಾಗು ವಜ್ಜೆ ಐತೆ ರೀ. ಇನ್ನು ನಾ ಒಬ್ಬಾಕೆ ಹೆಂಗೆ ಮಾಡ್ಬೇಕು ರೀ ನಂದು, ಅದಕ್ಕೆ ಸಾಕು ಅನ್ನಂಗೈತೆ ರೀ. ಈ ಸಾಲ ಚಲೋ ಆಗಿ ಬಂದು ರೀ. ಈಗ ಅಡ್ಮಿಷನ್ ಮಾಡ್ಬೇಕಂತ ಇವಾಗ 2,000 ಕಟ್ಟಿ ಅಡ್ಮಿಷನ್ ಮಾಡಿರಿ ಅನ್ನಕತ್ತಾರ. ನೋಡ್ತೀನಿ ರೀ, ಈ ಕಟ್ಟೋಕ್ಕೂ 2,000 ಕಟ್ಟೋಕ್ಕೂ ಅಡ್ಜಸ್ಟ್ ಮಾಡಿ ದವಾಖಾನಿಗೆ ಒಂದು ರೊಕ್ಕ ಹಾಕಿ ಬಂದೀನಿ. ಈಗ ಅಷ್ಟು ಇಲ್ಲಾರಂಗೆ ಆಗೈತೆ ರೀ. ಏನು ಮಾಡೋಕ್ಕಾಗಲ್ಲ ರೀ. ಬಂದಿದ್ದು ಹಣೆ ಬರಕ್ಕೆ ಬಂದಿದ್ದು ಬೇಡಿದ್ದಾರ ಪಡೆದಿದ್ದಾರ ಯಾರು, ಅದು ಒಂದೇನೋ ಶಾಸ್ತ್ರನೇ ಐತೆ ರೀ. ಮಾಡಿದ್ದಾರೆ ಯಾರೋ ಉಣ್ತಾರ, ಬೇಡಿದ್ದು ನಾವೇ ಉಣ್ಬೇಕಲ್ರಿ. ನಾವು ಏನು ಬೇಡಿ ನಾವು ಅದನ್ನೇ ಉಣ್ಬೇಕು. ಈ ನಾ ಅಡುಗೆ ಮಾಡಿದ್ನಂದ್ರೆ ಕರೆದ್ರಿ 4 ಮಂದಿ ಬಂದು ಉಂಡು ಹೋಗ್ತಾರೆ ರೀ. ಈ ನಾ ಇದನ್ನ ಹಣೆ ಬಾರಿ ಇಂಥ ಇದಂದು ಬೇಡಿ ನಾನು ಇಂಥದ್ದು ನಾನೇ ಉಣ್ಬೇಕು ನೋಡಿರಿ. ಅದನ್ನ ಹೇಳೋಕ್ಕೂ ನನಗೆ ಗೊತ್ತಾಗವಲ್ದು ನೋಡಿರಿ. ಬಾಯ್ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ.